ಬಹಳ ಇಷ್ಟವಾದದ್ದು ಅಂತಂದ್ರೆ ಒಂದು ಗ್ರಂಥ ಬಿಡುಗಡೆ ಮಾಡುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಈಗಾಗಲೇ ಗೊತ್ತಿರೋದು ಏನಂತಂದ್ರೆ ಹಾಸನದಲ್ಲಿ ಎಷ್ಟೋ ಮೇಡಮ್ ಹೇಳ್ದಂಗೆ ಈಗಾಗಲೇ ರಾಜ ಮಹಾರಾಜರ ಕಾಲದಿಂದಲೂ ಅನೇಕ ಮಹಿಳೆಯರು ತಮ್ಮದೇ ಮಹತ್ವವನ್ನ ಹೇಳಿ ಹೋಗಿದ್ದಾರೆ. ಆ ತರದ ಒಂದು ಮಹತ್ವವನ್ನ ಸಾರಿದಂತಹ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಕೃತಿ ಕೂಡ ಬಿಡುಗಡೆ ಆಗಲಿದೆ. ಅದರ ಬಗ್ಗೆ ಹೇಳಿ. ನಾವು ಇಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡ ನಂತರದಲ್ಲಿ ಒಂದು ವಾಟ್ಸಪ್ ಗುಂಪನ್ನ ಮಾಡಿ ಇಲ್ಲಿಯ ಈ ರೀತಿಯಾದಂತಹ ಹೋರಾಟಗಳಲ್ಲಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಂತಹ ಎಲ್ಲ ಹೆಣ್ಣು ಮತ್ತು ಗಂಡು ಮಕ್ಕಳು ಎಲ್ಲರನ್ನು ಕೂಡ ನಾವು ಒಳಗೊಂಡು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿ ಅಲ್ಲಿ ನಿರಂತರವಾಗಿ ಹಾಸನ ಜಿಲ್ಲೆಯ ಮೇರು ಸಾಧಕಿಯರಿರಬಹುದು, ಸಾಮಾಜಿಕವಾಗಿ ರಾಜಕೀಯವಾಗಿ ತೊಡಗಿಸ್ಕೊಂಡವರಿರ್ಬಹುದು ಮತ್ತು ಸಾಹಿತ್ಯಿಕವಾಗಿ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಂತಹ ಹೆಣ್ಮಕ್ಳುಗಳು ಇವರೆಲ್ಲರ ಬಗ್ಗೆ ಬರ್ಸಿ ಹಾಕ್ತಾ ಬಂದ್ರೆ ಲೇಖನಗಳನ್ನ ಇಡೀ ಒಂದು ತಂಡನು ಯಾವಾಗ್ಲೂ ಕ್ರಿಯಾಶೀಲವಾಗಿರುತ್ತೆ. ಒಂದು ತುಂಬಾ ಜನಕ್ಕೆ ಅಲ್ಲಿ ನಮ್ಮ ಹಾಸನದ ಇತಿಹಾಸದ ನಾವು ಯಾವಾಗ್ಲೂ ಹರ್ ಸ್ಟೋರಿ ಅಂತೀವಲ್ವಾ, ನಾವು ಸಾಮಾನ್ಯವಾಗಿ ಹಿಸ್ಟರಿ ಅಂದ್ರೆ ಪುರುಷ ನಿರ್ಮಿತವಾದಂತಹ ಇತಿಹಾಸದ ಬಗ್ಗೆನೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಹೆಣ್ಣು ಇತಿಹಾಸ ಹೇಗಿರುತ್ತೆ ಎನ್ನುವಂಥದ್ದು ಪರಿಕಲ್ಪನೆನೇ ನಮ್ಗಿಲ್ದೇ ಇರುವ ಹಿನ್ನೆಲೆಯಲ್ಲಿ ಹೆಣ್ಮಕ್ಳುಗಳು ಏನೇನ್ ಸಾಧನೆ ಮಾಡಿದ್ರೆ ಆ ಸಾಧಕರನ್ನೆಲ್ಲ ಒಂದಿಷ್ಟು ಪರಿಚಯ ಮಾಡ್ಕೊಳ್ಳುವಂಥದ್ದಾಗುತ್ತೆ ಅಂತ ಹೇಳಿ ಈಗಾಗಲೇ ಕೆಲವರು ಬಗ್ಗೆ ಬರ್ದಿ ಯಶೋಧರ ದಾಸಪ್ಪ ಅವ್ರ ಬಗ್ಗೆ, ವಿಜಯ ದಬ್ಬೆ ಅವ್ರ ಬಗ್ಗೆ, ಪಾರ್ವತಿ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಬರ್ದಿದ್ದಂತ ಲೇಖನಗಳನ್ನ ಹಂಚ್ಕೊಳ್ತಾ ಮತ್ತೆ ಇನ್ನ್ಯಾರಾದ್ರೂ ಬರೆಯೋರಿದ್ರೆ ಬರಿತೀರಾ ಅಂತ ಕೇಳ್ತಾ ಹೋದಾಗ ನಾವು ಬರಿತೀವಿ, ನೀವು ಬರಿತೀವಿ ಅಂತ ಹೇಳಿ ಬಹಳಷ್ಟು ಜನ ಅವರವರೇ ಆಯ್ಕೆಗಳನ್ನ ಮಾಡ್ಕೊಂಡು ಯಾರ ಬಗ್ಗೆ ಬರಿಬಹುದು ಅಂತ ಹೇಳಿ ಹಿಂದೆ ಆಗಿ ಹೋದವ್ರು ಕೆಲವರು ಮತ್ತು ಇವತ್ತು ಪ್ರಸ್ತುತವಾಗೂ ಕೂಡ ಸಾಮಾಜಿಕವಾಗಿ ತೊಡಗಿಸ್ಕೊಂಡವ್ರ ಬಗ್ಗೆ ಕೂಡ ಅಂದ್ರೆ ಸಾಮಾಜಿಕ ಮಾತ್ರ ಅಲ್ಲ ಪ್ರತಿಭೆಗಳಿರುವಂತವ್ರದ್ದು ಇರಬಹುದು ಅಥವಾ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿದಂತ ಹೆಣ್ಮಕ್ಳುಗಳು ಈ ತರದ ಬಗ್ಗೆ ಎಲ್ಲ ಬರಿತೀವಿ ಅಂತ ಹೋದ್ರು. ಆ ನಂತರದಲ್ಲಿ ನಮ್ಗೆ ಬಂದಿದ್ದ ಯೋಚನೆ ಏನು ಅಂತಂದ್ರೆ ಇದು ಕೇವಲ ವ್ಯಕ್ತಿ ಚಿತ್ರಣಗಳಾಗ್ಬಿಟ್ರೆ ಅಷ್ಟು ಗಟ್ಟಿಯಾಗಿರುವಂತದ್ದು ನಾವು ಕೊಡೋದಕ್ಕೆ ಇದನ್ನ ಇಲ್ಲಿ ವಾಟ್ಸ್ಆಪ್ ಗಳಲ್ಲಿ ಹಾಕದಲ್ದೇನೆ ಪತ್ರಿಕೆಗಳಲ್ಲೂ ಕೂಡ ಈ ಲೇಖನಗಳನ್ನ ಪ್ರಕಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಅಷ್ಟಕ್ಕೆ ಸೀಮಿತ ಆಗಿತ್ತು ನಮ್ದು ಮೊದಲ ಕಾನ್ಸೆಪ್ಟ್. ಆದ್ರೆ ಆಮೇಲೆ ಹಂತವಾಗಿ ಇದು ಬೆಳೀತಾ ಹೋದಾಗ ಯೋಚನೆ ಮಾಡ್ಕೊಂಡಿದ್ ನಾವೇನಂತಂದ್ರೆ ಇದು ನಾವು ನಿಜವಾಗೂ ಕೂಡ ಒಂದು ಹರ್ ಸ್ಟೋರಿಯನ್ನ ಕಟ್ಕೊಳ್ಳೋದಕ್ಕೆ ಸರಿಯಾದಂತಹ ಸಮಯ ಇದು. ಸ್ವಲ್ಪ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರೆ ಮೊದಲು ಒಂದು ದಾಖಲೀಕರಣ ಈ ಮಹಿಳಾ ಸಮಾವೇಶದಲ್ಲಿ ಒಂದು ಸಾಂದರ್ಭಿಕ ಗ್ರಂಥವಾಗಿ ಹೆಣ್ಣು ಚರಿತ್ರೆಯನ್ನ ಹಾಸನ ಜಿಲ್ಲೆಯ ಹೆಣ್ಣು ಚರಿತ್ರೆಯನ್ನ ಕಟ್ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಯೋಚನೆ ಮಾಡ್ತಾ ವ್ಯಕ್ತಿ ಚಿತ್ರಣಗಳ ಜೊತೆಗೆ ಈಗಾಗಲೇ ಆಗಿ ಹೋದಂತಹ ಸಾಧಕಿಯರನ್ನ ಹುಡುಕಿ ಕೆಲವ್ರನ್ನ ನಾವೇ ಇಂಥವ್ರ ಬಗ್ಗೆ ಬರೀರಿ ಅಂತ ಹೇಳಿ ಒಪ್ಪಿಸಿ ಬರ್ತಿದ್ವಿ. ಹನುಮಮ್ಮ ಅಂತ ಶಾಲೆಯ ಇವರು ಈ ತರದವರು ಕೆಲವರುಗಳನ್ನ ಬರೆಸ್ತಾ ಹೋದ್ವಿ. ಮತ್ತೆ ದ್ಯಾವಮ್ಮ ಅಂತ ಹೇಳಿ ಮೊದಲ ಶಾಸಕಿ ನಮ್ಮ ಹಾಸನ ಜಿಲ್ಲೆಯ ದ್ಯಾವಮ್ಮ ಮಂಜಪ್ಪ ಅಂತ ಹೇಳಿ ಇಬ್ಬರೇ ಶಾಸಕಿಯರು ಇದುವರೆಗೆ ಹಾಸನನ್ನ ರೆಪ್ರೆಸೆಂಟ್ ಮಾಡಿ ಆಗಿರುವಂತವ್ರು. ಒಬ್ರು ಯಶೋಧರ ದಾಸಪ್ಪ ಅವರು, ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿತ್ತು. ಆದ್ರೆ ದ್ಯಾವಮ್ಮ ಅವ್ರ ಬಗ್ಗೆ ಯಾರಿಗೂ ಪರಿಚಯನೇ ಇರಲಿಲ್ಲ. ಅವ್ರ ಬಗ್ಗೆ ಬರೀರಿ ಅಂತ ಹೇಳಿ ಬರೆಸ್ತಾ ಹೋದ್ವಿ. ಈ ತರ ಎಲ್ಲ ಒಂದಷ್ಟು ಜನ ತುಂಬಾ ಹಿರಿಯರನ್ನ ಬರೆಸ್ತಾ ಹೋಗಿತ್ತು. ಇನ್ನೊಂದು ಏನು ಅಂತಂದ್ರೆ ಸಾಮುದಾಯಿಕವಾಗಿ ಕ್ಷೇತ್ರಗಳನ್ನ ತೆಗೆದುಕೊಂಡು ರಾಜಕಾರಣದಲ್ಲಿ ಮಹಿಳೆ, ಶಿಕ್ಷಣದಲ್ಲಿ ಮಹಿಳೆ, ಆಮೇಲೆ ಕಾನೂನಾತ್ಮಕವಾಗಿ ಮಹಿಳೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಮಹಿಳೆ, ಆಮೇಲೆ ಪ್ರಾಚೀನ ಅಂದ್ರೆ ನಮ್ಮ ಐತಿಹಾಸಿಕವಾದಂತ ಮಹಿಳೆ, ಈ ತರ ಒಂದು 20 ವಿಭಾಗಗಳನ್ನ ಮಾಡಿ ಬೇರೆಯವರಿಗೆ ಬರ್ಕೊಡಕ್ಕೆ ಕೇಳ್ಕೊಂಡು ಚಿತ್ರಕಲೆ, ನೃತ್ಯ, ಸಂಗೀತ ಮತ್ತೆ ಗಮಕ ಈ ತರದ್ರಲ್ಲಿ ನಮ್ಮ ಜಿಲ್ಲೆನಲ್ಲಿ ಬಹಳಷ್ಟು ಕೆಲಸಗಳಾಗಿದೆ ಮಹಿಳೆಯರಿಂದ. ಅದನ್ನೆಲ್ಲವನ್ನು 20 ವಿಭಾಗ ಅದನ್ನ ಮಾಡ್ಕೊಂಡು ಮತ್ತು ಸಂಘಟನಾತ್ಮಕವಾಗಿ ಸೇವಾ ಕೇಂದ್ರ ಇದರಲ್ಲಿರುವಂತಹ ಹೆಣ್ಮಕ್ಳುಗಳನ್ನ ಸಾಮುದಾಯಿಕವಾಗಿ ಗುರುತಿಸುವಂತದ್ದು. ಅದರಲ್ಲಿ ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು, ಆಮೇಲೆ ಬಿಸಿ ಊಟದವರು ಮತ್ತೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮೂಲಕ ತುಂಬಾ ದೊಡ್ಡ ಸಾಧನೆಯನ್ನ ನಮ್ಮ ಜಿಲ್ಲೆಯವರು ಮಾಡಿದ್ದಾರೆ. 100% ಇದನ್ನ ಸಾಲವನ್ನ ತೀರಿಕೆಯಲ್ಲಿ ತುಂಬಾ ಒಳ್ಳೆಯ ಸಾಧನೆಯನ್ನು ನಮ್ಮ ಹೆಣ್ಮಕ್ಳು ಮಾಡಿದ್ದಾರೆ. ಅದ್ರ ಬಗ್ಗೆ ಈ ತರ ಕ್ಷೇತ್ರವನ್ನ ಮುಟ್ಟುವಂಥದ್ದು ಮತ್ತು ಸಂಘ ಸಂಸ್ಥೆಗಳಾಗಿ ಈಗ ಕೆಂಪು ಚಲುವಜಣಿ ಮಹಿಳಾ ಸಮಾಜ ಈಗಾಗಲೇ 75 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಮೊದಲು ಹುಟ್ಟಿದಂತ ಸಂಸ್ಥೆ ಇಡೀ ಜಿಲ್ಲೆಗೆ ಮಹಿಳೆಯರ ಪರವಾಗಿ. ಮತ್ತೆ ನಮ್ಮ ಕಸ್ತೂರಬಾ ಟ್ರಸ್ಟ್ ಅರಸೀಕೆರೆಯಲ್ಲಿರುವಂತದ್ದು ಅದು ಕೂಡ ಮಹಿಳಾ ಪರವಾಗಿ ಹೆಣ್ಮಕ್ಳು, ಅದರಲ್ಲೂ ಅನಾಥ ಪರಿತ್ಯಕ್ತ ಹೆಣ್ಮಕ್ಳುಗಳಿಗಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಅದ್ರ ಬಗ್ಗೆ. ಮತ್ತೆ ಇಲ್ಲಿ ಲೇಖಕಿಯರ ಬಳಗ ಇದೆ, ಅದ್ರ ಬಗ್ಗೆ. ಈ ರೀತಿ ಸಂಘ ಸಂಸ್ಥೆಗಳ ಕುರಿತು ಕೂಡ ಬರ್ಸೋದು ಅಂತ ಹೇಳಿ ಸುಮಾರು ಜನಕ್ಕೆ ಹಂಚಿ ಅದನ್ನ ಬರೆಸಿ ಅದನ್ನ ಸಂಗ್ರಹ ಮಾಡಿ ಒಂದು ಸಾಂದರ್ಭಿಕ ಗ್ರಂಥವನ್ನ ತರೋದು ಅಂತ ಹೇಳಿ ಇವೆಲ್ಲ ಪ್ರಕ್ರಿಯೆ ಶುರುವಾಗಿದ್ದು 1-1.5 ತಿಂಗಳು ಅಷ್ಟೇನೆ. ಅಷ್ಟರೊಳಗಡೆನೆ ತುಂಬಾ ಕಷ್ಟಪಟ್ಟು ಈ ಸಂಚಿಕೆಯನ್ನ ನಾವು ತರ್ತಾ ಇದೀವಿ. ಈ 7ನೇ ತಾರೀಕು ವೇದಿಕೆಯಲ್ಲಿ ಅದು ನಾಳೆ ಬಿಡುಗಡೆ ಆಗ್ತಾ ಇದೆ. ಇದು ಒಂದು ಮಹತ್ವದ ಕೆಲಸ ಈ ಸಮಾವೇಶದಲ್ಲಿ ಆಗ್ತಾ ಇದೆ. ಮಹಿಳೆಯರು ಮಾಡಿದ ಹಾಗೆ ಹೋಗ್ಬಿಡುತ್ತೆ, ಅದೊಂದು ಸಾಧನೆ ಅಂತ ಅನ್ಸೋದೇ ಇಲ್ಲ. ದಾಖಲೀಕರಣ ಅದೊಂದು ದಾಖಲೆ ಆಗುತ್ತೆ. ಈ ಮಹಿಳಾ